ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. 29ನೇ ತಾರೀಕು ಹೋದ ತಿಂಗಳು 29ನೇ ತಾರೀಕು ಬೆಂಗಳೂರಿನಲ್ಲಿ ಸಂಜೆ ಹೊತ್ತು ಮಳೆ ಸುರಿದಿತ್ತು. ಮಳೆ ಸುರಿದು ಬೋರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. 7 ಮಂದಿಗಳಿಗೆ ಗಂಭೀರ ಗಾಯ ಆಗಿತ್ತು. ಈ ಒಂದು ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿತ್ತು. ಆ ಮಳೆಯ ತೀವ್ರತೆ ಎಷ್ಟಿದೆ ಅಂತ ಈ ಒಂದು ಪ್ರಕರಣ ನಮ್ಗೆಲ್ರಿಗೂ ಕೂಡ ಅರ್ಥ ಮಾಡಿಸಿತ್ತು. ಸೊ ಈ ಒಂದು ಘಟನೆಗೆ ಕಾರಣ ಏನು, ಇದನ್ನ ಯಾರಿದ್ರಲ್ಲಿ ತಪ್ಪಿತಸ್ಥರು ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಡೌಟ್ ಇತ್ತು. ಮತ್ತೆ ಸರ್ಕಾರವು ಕೂಡ ಇದನ್ನ ಯಾರು ಹೆಗಲ ಮೇಲೆ ಕಟ್ಟಬೇಕು ಅನ್ನುವಂಥದ್ದು ಕೂಡ ಚಿಂತನೆ ಮಾಡ್ತಾ ಇತ್ತು. ಸೊ ಇದೀಗ ಒಂದು ವರದಿ ಹೊರಗೆ ಬಂದಿರುವಂತದ್ದು. ಈ ವರದಿಯಲ್ಲಿ ಯಾವ ಕಾರಣಕ್ಕಾಗಿ ಒಂದು ಘಟನೆ ನಡೆದಿದೆ ಮತ್ತೆ ಇದರಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದ್ರ ಬಗ್ಗೆ ಕೆಲವೊಂದು ಮಹತ್ವದ ಅಂಶಗಳು ಕೂಡ ಉಲ್ಲೇಖ ಮಾಡಿರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಒಂದು ತಂಡವನ್ನು ರಚಿಸಿ ಇದರ ಬಗ್ಗೆ ತನಿಖೆಯನ್ನ ಮಾಡಿ ವರದಿ ಕೊಡೋದಕ್ಕೂ ಕೂಡ ಸೂಚಿಸಿತ್ತು GBAಗೆ. ಸೊ ಅದರಂತೆ ಇದೀಗ ವರದಿ ಶಾಲಿನಿ ರಜನೀಶ್ ಅವರ ಕೈಗೆ ತಲುಪಿರುವಂತದ್ದು. ನೇರವಾಗಿ ಅವರ ಮುಖಾಂತರವಾಗಿ ಸರ್ಕಾರಕ್ಕೂ ಕೂಡ ಈ ಒಂದು ವರದಿ ಇದೀಗ ಸಲ್ಲಿಕೆ ಆಗಿರುವಂತದ್ದು. ಹಾಗಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು, ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಘಟನೆ ನಡೆಯಿತು ಅನ್ನುವಂಥದ್ರ ಬಗ್ಗೆ ಏನಿದೆ ಮಾಹಿತಿ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ ಅವತ್ತಿನ ಘಟನೆ ನಡೆದಾದ್ಮೇಲೆ 7 ಮಂದಿ ಸಾವನ್ನಪ್ಪಿದ್ರು, 7 ಮಂದಿಗೆ ಗಂಭೀರ ಗಾಯ ಆಗಿತ್ತು. ಈಗ ಎಲ್ಲರೂ ಕೂಡ ಆಸ್ಪತ್ರೆಯಿಂದ 1-2-3 ದಿನದ ಅಂತರದಲ್ಲೇ ಡಿಸ್ಚಾರ್ಜ್ ಆಗಿ ಮನೆ ಕಡೆ ಹೋಗಿದ್ರು. ಸೊ ಈಗ ಈ ಒಂದು ವರದಿಯಲ್ಲಿ ಉಲ್ಲೇಖಿಸಿರುವಂತಹ ಪ್ರಮುಖ ವಿಚಾರ ಏನು ಅಂತಂದ್ರೆ, ಈ ಒಂದು ತಡೆಗೋಡೆಯನ್ನ, ಈ ಒಂದು ಕಾಂಪೌಂಡ್ ವಾಲ್ ಅನ್ನ 2018ರಲ್ಲಿ ASR ಟ್ರೇಡರ್ಸ್ ಅನ್ನುವಂತ ಒಂದು ಕಂಪನಿಗೆ ನಿರ್ಮಾಣ ಮಾಡೋದಕ್ಕೆ ಗುತ್ತಿಗೆಯನ್ನ ಕೊಡಲಾಗಿತ್ತು. ಅವರು ವೈಜ್ಞಾನಿಕವಾಗಿ ಈ ಒಂದು ತಡೆಗೋಡೆಯನ್ನು ನಿರ್ಮಿಸಿಲ್ಲ ಅನ್ನುವಂಥದ್ದು ಈ ಒಂದು ಉಲ್ಲೇಖ ಆಗಿರುವಂತ ಪ್ರಮುಖ ವಿಚಾರ. ಕಟ್ಟಡದ ತ್ಯಾಜ್ಯ ಅವೈಜ್ಞಾನಿಕವಾಗಿ ವಿಲೇವಾರಿ ಆಗ್ತಿತ್ತು ಅಲ್ಲಿ ಆ ಜಾಗದಲ್ಲಿ ಅನ್ನುವಂಥದ್ದು ಇದೀಗ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದೇ ಕಾರಣಕ್ಕೆ ಆ ತಡೆಗೋಡೆ ಮಣ್ಣು ತೇವಗೊಂಡು ಹೊರಗಡೆ ಬಂದು ಬಿದ್ದಿದೆ ಅನ್ನುವಂಥದ್ದು ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯ 4 ಇಂಜಿನಿಯರ್ಗಳ ಮೇಲೆ ಶಿಸ್ತು ಕ್ರಮಕ್ಕೂ ಕೂಡ ಇದೀಗ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂತದ್ದು. ಸಹಾಯಕ ಇಂಜಿನಿಯರ್ ಆಗಿರುವಂತಹ ಸೋಮರಾಜು ಅವರು, AEE ಆಗಿರುವಂತಹ ಮಹೇಶ್ ಕುಮಾರ್ ಅವರು, EE ಆಗಿರುವಂತಹ ತಿಮ್ಮಪ್ಪ ಅವರು, ಮತ್ತೆ ಮುಖ್ಯ ಚೀಫ್ ಇಂಜಿನಿಯರ್ ಆಗಿರುವಂತಹ ಉದಯ್ ಶಂಕರ್ ಅವರ ಮೇಲೆ ಈ ಒಂದು ಘಟನೆಗೆ ಅವರೇ ಹೊಣೆಗಾರರು ಅನ್ನುವಂತ ರೀತಿಯಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿರುವಂತದ್ದು. ಸರಿಯಾದ ಅಂದ್ರೆ ಮಳೆ ಬೀಳುವಂತ ಸಂದರ್ಭದಲ್ಲಿ ಮಳೆ ನೀರು ಹರಿಯೋದಕ್ಕೆ ಸರಿಯಾಗಿರುವಂತ ವ್ಯವಸ್ಥೆ ಆ ಜಾಗದಲ್ಲಿ ಇರಲಿಲ್ಲ ಅಂತಂದ್ರೆ ಆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಹಾಸ್ಪಿಟಲ್ ಏನಿದೆ, ಆಸ್ಪತ್ರೆ ಏನಿದೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ, ಆಸ್ಪತ್ರೆಯ ಒಂದು ಭಾಗದಲ್ಲಿ ಮಣ್ಣುಗಳನ್ನ, ಡೆಬ್ರಿಸ್ಗಳನ್ನ ತಂದು ತುಂಬ್ತಾ ಇದ್ರು. ಆ ಒಂದು ಮಣ್ಣು ಮಳೆ ಬೀಳುವಂತ ಸಂದರ್ಭದಲ್ಲಿ ತೇವಗೊಂಡು ಕೆಳಗಡೆಯಿಂದ ಅದು ಮಣ್ಣು ಈ ಗೋಡೆಯನ್ನ ತಬ್ಬಿರುವಂತ ಕಾರಣಕ್ಕಾಗಿ ಈ ಗೋಡೆ ಬಿದ್ದಿದೆ ಅನ್ನುವಂತ ಒಂದು ವಿಚಾರವನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಗಣನಕ್ಕೆ ತಗೊಂಡು ಒಂದು ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳೋಕು ಕೂಡ ಆ ಗ್ರೌಂಡ್ ಲೆವೆಲ್ ಇರುವಂತಹ ಇಂಜಿನಿಯರ್ಗಳ ಮೇಲೆ ಇದೀಗ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂತದ್ದು. ಈ ಸಂಬಂಧ ಈಗಾಗಲೇ GBA ವ್ಯಾಪ್ತಿಯ ಶಿವಾಜಿನಗರ ವಾರ್ಡ್ನ 2 ಇಂಜಿನಿಯರ್ಗಳನ್ನ ಆ ಒಂದು ಘಟನೆ ನಡೆದ 2-3 ದಿನಗಳ ಅಂತರದಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಮಾನತನ್ನ ಮಾಡಿತ್ತು. ಸೊ ಈಗ ಈ ಒಂದು ಆರೋಗ್ಯ ಇಲಾಖೆಯ ಇಂಜಿನಿಯರ್ಗಳು ಕೂಡ ಇದರಲ್ಲಿ ಹೊಣೆಗಾರರಿದ್ದಾರೆ, ಅವರ ಜವಾಬ್ದಾರಿಯು ಕೂಡ ಅವರು ಮಾಡಿಲ್ಲ. ಈ ಕಾರಣಕ್ಕಾಗಿ ಅವರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಇದೀಗ ವರದಿ ಸಲ್ಲಿಕೆ ಆಗಿರುವಂತದ್ದು. ಮತ್ತೆ ಈ ಒಂದು ತಡೆಗೋಡೆಯನ್ನ 200 ಮೀಟರ್ ಉದ್ದಕ್ಕೆ ಏನಿತ್ತು ಅದನ್ನ ತೆಗೆದು ಮತ್ತೆ ಹೊಸದಾಗಿ ವೈಜ್ಞಾನಿಕವಾಗಿ ಮರು ನಿರ್ಮಾಣ ಮಾಡೋದಕ್ಕೂ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮತ್ತೆ ಈ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಏನು NOC ತಗೋಬೇಕು ಅವೆಲ್ಲವನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಟೌನ್ ಪ್ಲಾನಿಂಗ್ ಇಂದ ತೆಗೆದುಕೊಂಡು ಮಾಡೋದಕ್ಕೂ ಕೂಡ ಸೂಚನೆಯನ್ನ ಈ ವರದಿಯ ಮೂಲಕವಾಗಿ ಕೊಟ್ಟಿರುವಂತದ್ದು. ಒಟ್ಟಾರೆ ಇದಕ್ಕೆ ಯಾರು ಹೊಣೆನೋ ಅಥವಾ ಯಾವ ಕಾರಣಕ್ಕಾಗಾಯ್ತೋ ಅಥವಾ ಇದು ಯಾರ ನಿರ್ಲಕ್ಷ್ಯ ಅವೆಲ್ಲವೂ ಒಂದು ಕಡೆ ಆದ್ರೆ, ಅವತ್ತು ಈ ಘಟನೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಪಾಲ್ದಾರಿಕೆ ಇಲ್ಲದಿರುವಂತಹ 7 ಮುಗ್ಧ ಜೀವಿಗಳು ಸಾವನ್ನಪ್ಪಿದ್ದಾರೆ, 7 ಮಂದಿಗೆ ಗಾಯಗಳಾಗಿದೆ. ಈಗ ಅವರು ಹೋಗಿರುವಂತ ಜೀವ ಏನು ಇವರು ವಾಪಸ್ ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.